ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಿರಂತರ 5ನೇ ದಿನವೂ ಇರಾನ್ ಜಾಲಾಡ್ತಿರೋ ಇಸ್ರೇಲಿ ಸೇನೆ ಈಗ ಇರಾನ್ ಒಳಗಡೆ ವಿಧ್ವಂಸ ಸೃಷ್ಟಿಸಿದೆ. ಹೊಸದಾಗಿ ಆಪರೇಷನ್ ಬೆಸೀಜ್ ಶುರು ಮಾಡಿ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿದೆ. ಇನ್ನೊಂದ್ ಕಡೆ ಕುರ್ದ್ಗಳ ಜೊತೆಗೆ ಅಮೆರಿಕ ಗೇಮ್ ಮಾಡ್ತಾ ಇದ್ದು ಇರಾನ್ ಅನ್ನ ತುಂಡು ಮಾಡೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಖಾಮೆನೈ ಅವರ ಅಂತಿಮ ಸಂಸ್ಕಾರದ ನಡುವೆನೆ ಈ ಎಲ್ಲ ಬೆಳವಣಿಗೆಗಳಾಗ್ತವೆ. ಮಿಡಲ್ ಈಸ್ಟ್ ನಲ್ಲಿ ಗ್ರೇಟ್ ಗೇಮ್ ಫೈನಲ್ ಕ್ಲೈಮ್ಯಾಕ್ಸ್ಗೆ ಹೋಗ್ತಾ ಇದೆ. ಮೊದಲಿಗೆ ಇಸ್ರೇಲ್ ಇರಾನ್ ಒಳಗೆ ಶುರು ಮಾಡಿರೋ ಕಾರ್ಯಾಚರಣೆ ಮೂಲಕ ನಾವು ವರದಿಯನ್ನ ಶುರು ಮಾಡೋಣ. ಇಷ್ಟು ದಿನ ಇರಾನ್ನ ಸೇನೆ ಮತ್ತು ಖಾಮೆನೈ ಆಪ್ತ ಸೇನೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಇಸ್ರೇಲ್ ಈಗ ನೇರವಾಗಿ ಖಾಮೆನೈ ಆಡಳಿತದ ನರನಾಡಿಗಳಿಗೆ ಕೈ ಹಾಕಿ ಎಳೆಯೋಕೆ ಶುರು ಮಾಡಿದೆ. ಬಸೀಜ್ ಆರ್ಮಿ ವಿರುದ್ಧ ಆಪರೇಷನ್ ಲಾಂಚ್ ಮಾಡಿದೆ. ಈ ಬಸೀಜ್ ಇರಾನ್ನಲ್ಲಿರೋ ಪ್ಯಾರಾಮಿಲಿಟರಿ ಪಡೆ. ಇರಾನ್ನ ಹೊರಗೆ IRGC ಹೇಗೆ ಕಾವಲು ಕಾಯ್ತಾ ಇದೆಯೋ ಇರಾನ್ನ ಒಳಗಿನ ಆಟದಲ್ಲಿ ಇವರು ಮುಖ್ಯ ಪಾತ್ರ ನಿಭಾಯಿಸ್ತಾರೆ. ಇಷ್ಟು ದಿನ ಖಾಮೆನೈ ಆಡಳಿತ ಗಟ್ಟಿಯಾಗಿ ನಿಲ್ಲೋಕೆ ಈ ಬಸೀಜ್ ಕೂಡ ಬೆವರು ಸುರಿಸ್ತಾ ಇತ್ತು. ಇರಾನ್ ಕ್ರಾಂತಿಯ ಟೈಮ್ನಲ್ಲಿ ಈ ಪಡೆಯನ್ನ ಹುಟ್ಟು ಹಾಕಲಾಗಿತ್ತು. ಈಗ ಖಾಮೆನೈ ಜೊತೆಗೆ ನಿಮ್ಮನ್ನೂ ಇಲ್ಲ ಮಾಡ್ತೀವಿ ಅಂತ ಇಸ್ರೇಲ್ ಮಿಸೈಲ್ ಮಳೆಗರೆದಿದೆ. ಇರಾನ್ ರಾಜಧಾನಿ ತೆಹರಾನ್ ಒಂದರಲ್ಲೇ ಹಿಂದೆಂದೂ ಕಾಣದ ಭಾರಿ ದಾಳಿ ಮಾಡಿದೆ. ಹಾಗೆ ಕರಜ್ ಮತ್ತು ಇಸ್ಫಹಾನ್ ನಗರಗಳಲ್ಲೂ ಕೂಡ ಸ್ಫೋಟಕ ಸುರಿದಿದೆ. ಈ ಭಾಗದಲ್ಲಿ ದಟ್ಟವಾದ ಹೊಗೆ, ಬೆಂಕಿ ಕಂಡು ಬಂದಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಇಸ್ರೇಲ್ ಡಜನ್ ಗಟ್ಟಲೆ ಇರಾನ್ನ ಸೆಕ್ಯೂರಿಟಿ ಕಮಾಂಡ್ ಸೆಂಟರ್ಗಳ ಮೇಲೆ ದಾಳಿ ಮಾಡಿದ್ದೀವಿ, ಬಸೀಜ್ ಪ್ಯಾರಾಮಿಲಿಟರಿ ಫೋರ್ಸಸ್ ಟಾರ್ಗೆಟ್ ಮಾಡಿದ್ದೀವಿ. ಇವ್ರನ್ನ ಬಳಸ್ಕೊಂಡೇ ಖಾಮೆನೈ ಆಡಳಿತ ಇಡೀ ದೇಶದ ಮೇಲೆ ಕಂಟ್ರೋಲ್ ಇಟ್ಕೊಂಡಿತ್ತು. ಈಗ ಈ ಕಂಟ್ರೋಲ್ ರೂಮ್ಗಳನ್ನೇ ನಾವು ಧ್ವಂಸ ಮಾಡಿದ್ದೀವಿ. ಬಸೀಜಿನ ಕೇಂದ್ರಗಳು, ಕಮಾಂಡ್ ಸೆಂಟರ್ಗಳು ನಾಶವಾಗಿವೆ ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಇರಾನ್ನ ಮಿಸೈಲ್ ಲಾಂಚರ್ಗಳು ಮತ್ತು ಇತರ ಪ್ರಮುಖ ಮಿಲಿಟರಿ ಸಿಸ್ಟಮ್ಗಳನ್ನ ಕೂಡ ಹೊಡೆದು ಹಾಕಿದ್ದಾರೆ. ಏನೋ ರೆಡ್ ಕ್ರೆಸೆಂಟ್ ಕೊಟ್ಟಿರೋ ರಿಪೋರ್ಟ್ಸ್ ಪ್ರಕಾರ ಇರಾನ್ನಲ್ಲಿ ಇದುವರೆಗೂ 153 ನಗರಗಳನ್ನ ಟಾರ್ಗೆಟ್ ಮಾಡಲಾಗಿದ್ದು ಇಲ್ಲಿವರೆಗೆ 800ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ರಣಕೇಕೆ ಹಾಕ್ತಾ ಇದೆ. ಅವರು ಕೂಡ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಮಿಲಿಟರಿ ಹಡಗುಗಳನ್ನ, ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಹೊಸ ದಾಳಿ ಮಾಡಿದ್ದಾರೆ. 230ಕ್ಕೂ ಅಧಿಕ ಡ್ರೋನ್ ಹಾರಿಸಿದ್ದಾರೆ. ಇದರಲ್ಲಿ ಎಷ್ಟು ಡ್ಯಾಮೇಜಸ್ ಆಗಿದೆ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದ್ರೆ ಇಡೀ ಗಲ್ಫ್ ನಾದ್ಯಂತ ಈ ದಾಳಿ ನಡೆದಿದೆ. ಸೌದಿಯ ಪೂರ್ವ ಭಾಗದಲ್ಲಿ ಅಲೆಯಾಗಿ ಡ್ರೋನ್ ಬಿಟ್ಟಿದ್ದಾರೆ. ಇದು ಆಯಿಲ್ ರಿಚ್ ಪ್ರದೇಶ. ತೈಲಾಗಾರಗಳನ್ನ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. ಆದ್ರೆ ಎಲ್ಲ ದಾರಿಲೇ ನಾವು ಬ್ಲಾಕ್ ಮಾಡಿ ಬೀಳಿಸಿದೀವಿ ಅಂತ ಸೌದಿ ರಕ್ಷಣಾ ಸಚಿವಾಲಯ ಹೇಳ್ಕೊಂಡಿದೆ. ಈ ಕಡೆ ಇರಾಕ್ ನಲ್ಲೂ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಎರ್ಬಿಲ್ ನಲ್ಲಿರೋ ಅಮೆರಿಕನ್ ಏರ್ ಬೇಸ್ ಮತ್ತು ಹೋಟೆಲ್ಗಳನ್ನ ಗುರಿಯಾಗಿಸಿ ಡ್ರೋನ್ ಹಾರಿಸಿದೆ. ಏನೋ ಬಾಗ್ದಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಅಮೆರಿಕದ ರಾಯಭಾರ ಕಚೇರಿಯ ಲಾಜಿಸ್ಟಿಕಲ್ ಸಪೋರ್ಟ್ ಕ್ಯಾಂಪ್ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಏನೋ ಕುವೈತ್ನಲ್ಲೂ ಅಲ್ಲಿ ಅಲ್ ಸಲೇಂ ಏರ್ ಬೇಸ್ ಮೇಲೂ ದಾಳಿಯಾಗಿದೆ. ಇಲ್ಲಿಗೂ ಇರಾನ್ ಡ್ರೋನ್ ಹಾರಿಸಿದೆ. ಇತ್ತ ಕತಾರ್ನಲ್ಲಿರೋ ಅಮೆರಿಕದ ಅಲ್ ಉದೈದ್ ಏರ್ ಬೇಸ್ ಮೇಲೆ 2 ಮಿಸೈಲ್ ನಿಂದ ದಾಳಿ ಮಾಡಿದೆ. ಇದರಲ್ಲಿ ಒಂದನ್ನ ಇಂಟರ್ಸೆಪ್ಟ್ ಮಾಡಿದ್ರೆ ಮತ್ತೊಂದು ಏರ್ ಬೇಸ್ಗೆ ಹೋಗಿ ಡ್ಯಾಮೇಜ್ ಮಾಡಿದೆ. ಸ್ವಲ್ಪ ಸದ್ಯ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅಷ್ಟೇ, ಬಟ್ ಡ್ಯಾಮೇಜ್ ಆಗಿದೆ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಕತಾರ್ನವರು. ಇನ್ನು UAE ನಲ್ಲಿ ಫುಜೈರಾ ಆಯಿಲ್ ಫೆಸಿಲಿಟಿ ಮೇಲೆ ಡ್ರೋನ್ ದಾಳಿಯಾಗಿದೆ. ಇದರಿಂದ ಬೆಂಕಿ ಮತ್ತು ದಟ್ಟ ಹೊಗೆ ಕಾಣಿಸ್ಕೊಂಡಿದೆ. ಅಲ್ಲಾಗಿರೋ ಪ್ರಾಣ ಹಾನಿ ಬಗ್ಗೆ ಇನ್ನಷ್ಟೇ ಕನ್ಫರ್ಮೇಶನ್ ಸಿಗಬೇಕು. ಇಷ್ಟೆಲ್ಲ ಹೊಡೆದಾಟ ಆಗ್ತಿರೋ ಟೈಮ್ ಇದು ಸಾಲದು ಅಂತ ನಾನು ಬರ್ತೀನಿ ಅಂತ ಬಂಡುಕೋರ ಗುಂಪುಗಳು ಕೂಡ ಯುದ್ಧಕ್ಕೆ ಸೇರ್ಕೊಂಡಿವೆ. ಇರಾನ್ ಬೆಂಬಲಿತ ಇರಾಕ್ನ ಮಿಲಿಷಿಯಾ ಸರಾಯ ಅವಲಿಯಾ ಅಲ್ ದಾಮ್ ಈ ಕಡೆ ಜೋರ್ಡನ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಶುರು ಮಾಡಿದೆ. ಇರಾನ್ ಮೇಲೆ ದಾಳಿ ಮಾಡೋಕೆ ಜೋರ್ಡನ್ ತನ್ನ ಏರ್ ಬೇಸ್ ಅನ್ನ ಯೂಸ್ ಮಾಡೋಕೆ ಅಮೆರಿಕಗೆ ಅವಕಾಶ ಕೊಟ್ಟಿತ್ತು. ಇಸ್ರೇಲ್ ಮೇಲೆ ಹೊಡೆಯೋಣ, ಹಾಗಾದ್ರೆ ನಾವು ಪ್ರತಿದಾಳಿ ಮಾಡೋಣ ಅಂತ ಇರಾನ್ ಮಿಸೈಲ್ ಕಳಿಸಿದ್ರೆ ಈ ಜೋರ್ಡನ್ ಮಧ್ಯದಲ್ಲೇ ತಡೆದು ನಿಲ್ಲಿಸ್ತಾ ಇತ್ತು. ಫಸ್ಟ್ ಜೋರ್ಡನ್ ಸಿಗುತ್ತಾರೆ ದಾರಿಲಿ ಬ್ಲಾಕ್ ಮಾಡ್ತಾ ಇದ್ರು, ನಮ್ಮ ಏರ್ ಸ್ಪೇಸ್ ಅಂತ ಹೇಳಿ ಇಸ್ರೇಲ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಅದಕ್ಕೆ ಸೇಡ್ ತೀರಿಸ್ಕೊಳ್ತೀವಿ ಅಂತ ಈ ಇರಾನ್ ಪರವಾಗಿರೋ ಇರಾಕ್ ಮಿಲಿಷಿಯಾ ಬಂದಿದೆ. ಜೋರ್ಡನ್ ಮೇಲೆ ಡ್ರೋನ್ ದಾಳಿ ಮಾಡಿದೀವಿ, ಅವರ ಪ್ರಮುಖ ಟಾರ್ಗೆಟ್ ಮೇಲೆ ದಾಳಿ ಆಗಿದೆ ಅಂತ ಈ ಗುಂಪು ಹೇಳ್ಕೊಂಡಿದೆ. ಮತ್ತೊಂದ್ ಕಡೆ ಇರಾನ್ ಇಸ್ರೇಲ್ಗೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದೆ. ಇಸ್ರೇಲ್ ಮೇಲೆ 17ನೇ ಸುತ್ತಿನ ದಾಳಿ ಅಂತ ಹೇಳಿ 40ಕ್ಕೂ ಅಧಿಕ ಮಿಸೈಲ್ ಗಳನ್ನ ಹಾರಿಸಿದ್ದಾರೆ. ಅವುಗಳನ್ನ ಇಸ್ರೇಲಿ ಸೇನೆ ಇಂಟರ್ಸೆಪ್ಟ್ ಮಾಡಿದೆ. ಈ ನಡುವೆ ಪ್ರಪಂಚದ ಬಹುದೊಡ್ಡ ಆಯಿಲ್ ರೂಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಈಗ ನಮ್ಮ ಕಂಟ್ರೋಲ್ ನಲ್ಲಿದೆ. ಪೂರ್ತಿ ಕಂಟ್ರೋಲ್ ಸಾಧಿಸ್ಬಿಟ್ಟಿದೀವಿ ಅಂತ ಇರಾನ್ನ IRGC ಘೋಷಿಸಿದೆ. ಇಲ್ಲಿ ಯಾರಾದ್ರೂ ನಮ್ಮನ್ನ ದಾಟ್ಕೊಂಡು ಬರೋಕೆ ಪ್ರಯತ್ನ ಪಟ್ರೆ, ನಮ್ಮ ಈ ನಿರ್ಬಂಧವನ್ನ ಮೀರಿ ಮುಂದಕ್ಕೆ ಹೋಗೋಕೆ ಪ್ರಯತ್ನ ಪಟ್ರೆ ಮಿಸೈಲ್ ಮತ್ತು ಡ್ರೋನ್ಗಳಿಂದ ಹೊಡೆದ ಕೊಡ್ತೀವಿ, ನಿಮಗೆ ಮುಳುಗ್ಸ್ ಹಾಕ್ತೀವಿ ಅಂತ IRGC ನೇವಿ ಅಧಿಕಾರಿ ಮೊಹಮ್ಮದ್ ಅಕ್ಬರ್ ಜಾದೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ಬನ್ನಿ, ನಿಮಗೆ ಅಮೆರಿಕ ನೇವಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತೇಳಿ ಹಡಗುಗಳಿಗೆ ಕರೆ ಕೊಟ್ಟಿದ್ರು. ನಿಲ್ಲಿಸಬೇಡಿ ನೀವು, ಇವರಿಗೆಲ್ಲ ಬೆದರಿಕೆಗೆಲ್ಲ ಬಗ್ಗೆ ಅಂತ ಹೇಳಿ. ಅದರ ಬೆನ್ನಲ್ಲೇ ಇರಾನ್ ಸೇನೆ ಈ ರೀತಿ ಹೇಳಿದೆ. ಏನೋ ಈ ಯುದ್ಧಕ್ಕೆ ಫ್ರಾನ್ಸ್ನ ರಫಾಲ್ ಜೆಟ್ಗಳು ಕೂಡ ಸೇರ್ಕೊಂಡಿವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಟಾರ್ಗೆಟ್ ಮಾಡಿ ಇರಾನ್ ಮಿಸೈಲ್ ಡ್ರೋನ್ಗಳನ್ನು ಹಾರಿಸಿದಕ್ಕೆ ರಫಾಲ್
ಆಕಾಶಕ್ಕೆ ಹಾರಿ ಅದನ್ನ ಇಂಟರ್ಸೆಪ್ಟ್ ಮಾಡಿದೆ. ಫ್ರಾನ್ಸ್ನ ಫಾರಿನ್ ಮಿನಿಸ್ಟರ್ ನೋಯಲ್ ಬ್ಯಾರೆಟ್ ಇದನ್ನ ಹೇಳಿದ್ದಾರೆ. ಅಂದಹಾಗೆ ಕತರ್, ಕುವೈತ್, ಯುಎಇ, ಜೋರ್ಡನ್ ಹಾಗೂ ಇರಾಕ್ ಜೊತೆಗೆ ಫ್ರಾನ್ಸ್ನ ಡಿಫೆನ್ಸ್ ಅಗ್ರಿಮೆಂಟ್ ಇದೆ. ಹೀಗಾಗಿ ಈ ಸ್ಟೆಪ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ದೊಡ್ಡ ಆರ್ಡರ್ ಪಾಸ್ ಮಾಡಿದ್ದಾರೆ. ಫ್ರಾನ್ಸ್ನ ಪವರ್ಫುಲ್ ನ್ಯೂಕ್ಲಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಚಾರ್ಲ್ಸ್ ಡಿ ಗಾಲ್ ಅನ್ನ ಬಾಲ್ಟಿಕ್ ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ರಫೈಲ್ ಫೈಟರ್ ಜೆಟ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ರೆಡಾರ್ ಗಳನ್ನ ಕೂಡ ಡಿಪ್ಲಾಯ್ ಮಾಡಲಾಗಿದೆ. ಸೈಪ್ರಸ್ ನಲ್ಲಿರೋ ಬ್ರಿಟಿಷ್ ಏರ್ ಬೇಸ್ ಮೇಲೆ ಮೊನ್ನೆ ತಾನೇ ಅಟ್ಯಾಕ್ ಆಗಿತ್ತು. ಸೈಪ್ರಸ್ ಯುರೋಪಿಯನ್ ಯೂನಿಯನ್ ರಾಷ್ಟ್ರ ಆಗಿರೋದ್ರಿಂದ ಅಲ್ಲಿಗೂ ಕೂಡ ಫ್ರಾನ್ಸ್ ತನ್ನ ಲಾಂಗ್ ವೇ ಡಾಕ್ ಅನ್ನೋ ಯುದ್ಧ ನೌಕೆಯನ್ನ ಹಾಗೂ ಎಕ್ಸ್ಟ್ರಾ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಸಪೋರ್ಟ್ಗೆ ಕಳಿಸ್ತಾ ಇದೆ. ಇಸ್ರೇಲ್ ಜೊತೆ ಅಮೆರಿಕ ಕೂಡ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಜಾಗತಿಕ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ನಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ, ಭಾರತದ ಮಾರ್ಕೆಟ್ ನಲ್ಲಿ ಹೈ ವೊಲಾಟಿಲಿಟಿ ಇತ್ತು. ಸೆನ್ಸೆಕ್ಸ್ 1252 ಪಾಯಿಂಟ್ಸ್ ಅಥವಾ 1.56% ಡೌನ್ ಆಗಿತ್ತು ನಾವು ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ. ಇದು ಸ್ವಲ್ಪ ನಂಬರ್ ಆ ಕಡೆ ಆಗ್ಬಹುದು ವಿಡಿಯೋ ನಿಮ್ಮ ಹತ್ರ ಬರೋಷ್ಟರಲ್ಲಿ. ನಿಫ್ಟಿ 405 ಪಾಯಿಂಟ್ಸ್ ಅಥವಾ 1.64% ಡೌನ್ ಆಗಿತ್ತು ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ನಲ್ಲಿ. 24,463ಕ್ಕೆ ಇಳಿದು ಬಿಟ್ಟಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 92ರ ಗಡಿ ದಾಟಿದೆ. ಮಧ್ಯಾಹ್ನದ ಹೊತ್ತಿಗೆ 92 ರೂಪಾಯಿ 24 ಪೈಸೆಯಲ್ಲಿ ವಹಿವಾಟು ನಡೆಸಿದೆ. ಖಾಮೆನೈ ಹತ್ಯೆ ಬೆನ್ನಲ್ಲೇ ಪಾಕ್ನಲ್ಲಿ ಭಾರಿ ಹಿಂಸಾಚಾರ ಆಗಿತ್ತು. ಅಮೆರಿಕದ ರಾಯಭಾರ ಕಚೇರಿಗಳ ಮೇಲೆಲ್ಲ ದಾಳಿ ಆಗಿತ್ತು. ಹೀಗಾಗಿ ಅಮೆರಿಕ ಅಲರ್ಟ್ ಆಗಿದೆ. ಕರಾಚಿ ಮತ್ತು ಲಾಹೋರ್ ಕಾನ್ಸುಲೇಟ್ ನಲ್ಲಿ ಕೆಲಸ ಮಾಡ್ತಿರೋ ತನ್ನ ನಾನ್ ಎಸೆನ್ಷಿಯಲ್ ಸ್ಟಾಫ್ ಗಳಿಗೆ ತಕ್ಷಣ ಜಾಗ ಖಾಲಿ ಮಾಡಿ ಅಲ್ಲಿಂದ ತೆರಳಿ ವಾಪಸ್ ಬರುವಂತೆ ಆದೇಶವನ್ನ ಕೊಡಲಾಗಿದೆ. ಈ ನಡುವೆ ಇರಾನ್ ಇರಾಕ್ ಬಾರ್ಡರ್ ನಲ್ಲಿರೋ ಕುರ್ದಿಶ್ ಪಡೆಗಳು ಇರಾನ್ ಸೇನೆ ಮೇಲೆ ದಾಳಿ ಮಾಡೋಕೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸ್ತಾ ಇವೆ. ಇಸ್ರೇಲ್ ಮತ್ತು ಅಮೆರಿಕ ಏರ್ ಸ್ಟ್ರೈಕ್ ಮಾಡ್ತಾ ಇದ್ರೆ ಈ ಪಡೆಗಳು ಗ್ರೌಂಡ್ ನಲ್ಲಿ ದಾಳಿ ಮಾಡೋಕೆ ಮುಂದಾಗಿವೆ. ಹೀಗಾಗಿ ಇರಾನ್ ನ ಪಶ್ಚಿಮ ಭಾಗದಿಂದ ನುಗ್ಗೋಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಮೆರಿಕದೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇರಾನ್ ಮಿಲಿಟರಿಯನ್ನ ವೀಕ್ ಮಾಡಿ ಅಲ್ಲಿನ ಇಸ್ಲಾಮಿಕ್ ಸರ್ಕಾರದ ವಿರುದ್ಧ ಸಿಡಿದಿದ್ದಿರೋ ಜನರಿಗೆ ಸಪೋರ್ಟ್ ಮಾಡೋದು ಇವರ ಮೇನ್ ಟಾರ್ಗೆಟ್. ಸದ್ಯ ಇರಾನ್ ಮೇಲೆ ದಾಳಿ ಮಾಡೋಕೆ ನಮಗೆ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಸಪೋರ್ಟ್ ಕೊಡಿ ಅಂತ ಈ ಪಡೆಗಳು ಅಮೆರಿಕಗೆ ಡಿಮಾಂಡ್ ಇಟ್ಟಿವೆ. ಎರ್ಬಿಲ್ ಮತ್ತು ಬಾಗ್ದಾದ್ ನಲ್ಲಿರೋ ಈ ಸಂಘಟನೆಯ ನಾಯಕರು ಈಗ ಆಲ್ರೆಡಿ ಟ್ರಂಪ್ ಆಡಳಿತದೊಂದಿಗೆ ಟಚ್ ನಲ್ಲಿದ್ದಾರೆ. ಆದ್ರೆ ಈ ದಾಳಿ ಯಾವಾಗ ನಡೆಯುತ್ತೆ ಅನ್ನೋದು ಮಾತ್ರ ಇನ್ನೂ ಫೈನಲ್ ಆಗಿಲ್ಲ. ಮಿಡಲ್ ಈಸ್ಟ್ ನ ಟೆನ್ಷನ್ ನಡುವೆ ತೈಲ ಖರೀದಿ ವಿಚಾರವಾಗಿ ರಷ್ಯಾ ದೊಡ್ಡ ಹೇಳಿಕೆ ಕೊಟ್ಟಿದೆ. ಭಾರತ ಮತ್ತೆ ನಮ್ಮಿಂದ ಹೆಚ್ಚಿನ ಕ್ರೂಡ್ ಆಯಿಲ್ ಖರೀದಿ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಹೇಳಿದೆ. ಈ ವಿಚಾರವನ್ನ ಖುದ್ದು ರಷ್ಯಾದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಲೆಕ್ಸಾಂಡರ್ ನೋವಾಕ್ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಇಷ್ಟು ದಿನ ರಷ್ಯಾದಿಂದ ಆಯಿಲ್ ತಗೋಬಾರದು ಅಂತ ನಿರ್ಬಂಧ ಹಾಕಿದ್ದ ಯುರೋಪಿಯನ್ ಯೂನಿಯನ್ ಕೂಡ ತನ್ನ ನಿರ್ಧಾರವನ್ನ ವಾಪಸ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ರಷ್ಯಾ, ಚೀನಾ ಪುನಃ ಖಂಡನೆ ವ್ಯಕ್ತಪಡಿಸಿವೆ. ಅಣ್ವಸ್ತ್ರ ಮಾಡ್ತಾರೆ ಅಂತ ಹೇಳಿ ದಾಳಿ ಮಾಡಿಬಿಟ್ರಿ ಇನ್ನು ಅವರು ಇನ್ನಷ್ಟು ಅಣ್ವಸ್ತ್ರದ ಬಗ್ಗೆ ಸೀರಿಯಸ್ ಆಗ್ತಾರೆ, ಮಾಡಲೇಬೇಕು ಅಂತ ಹೊರಡ್ತಾರೆ. ಯಾಕಂದ್ರೆ ಅಣ್ವಸ್ತ್ರ ಯಾರ ಹತ್ರ ಇದೆ, ಅವ್ರ ಮೇಲೆ ನೀವೇನು ದಾಳಿ ಮಾಡಲ್ಲ, ನಿಮಗೆ ಆಗಲ್ಲ ಮಾಡಕ್ಕೆ. ಇವ್ರ ಹತ್ರ ಇಲ್ಲ ಅಂತ ದಾಳಿ ಮಾಡಿದ್ರಲ್ಲ, ನೆಕ್ಸ್ಟ್ ಅವ್ರು ಹೆಂಗಾದ್ರೂ ಮಾಡಿ ಗಳಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ನಿಮ್ಮ ಪ್ರಯತ್ನ ಎಲ್ಲ ಫೇಲ್ ಆಗುತ್ತೆ ಅಂತ ಹೇಳಿ ರಷ್ಯಾದವರು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಿಂದ ಜಗತ್ತಲ್ಲೇ ಅಣ್ವಸ್ತ್ರ ರೇಸ್ ಶುರು ಆಗ್ಬೋದು. ಉಳಿದ ಅರಬ್ ರಾಷ್ಟ್ರಗಳು ಕೂಡ ನಮಗೂ ಬೇಕು ಅಣ್ವಸ್ತ್ರ ಅಂತ ಅವರು ಮಾಡ್ಕೊಳ್ಳೋಕೆ ಶುರು ಮಾಡ್ಬೋದು ಅಂತ ಹೇಳಿದ್ದಾರೆ ರಷ್ಯಾದವರು. ಇರಾನ್ ಅಣ್ವಸ್ತ್ರ ತಯಾರಿಸ್ತಿದೆ ಅಂತ ಹೇಳಿ ಅಮೆರಿಕದವರು ಏನು ಹೇಳ್ತಾ ಇದ್ದಾರೆ, ಇಸ್ರೇಲ್ನವರು ಹೇಳ್ತಿದ್ದಾರೆ. ನಮಗಂತೂ ಅದಕ್ಕೇನು ಸಾಕ್ಷ್ಯ ಸಿಕ್ಕಿಲ್ಲಪ್ಪ ಅಂತ ರಷ್ಯಾ ಹೇಳಿದೆ. ಇರಾನ್ ಸಂಘರ್ಷದ ನಡುವೆ ಇಸ್ರೇಲ್ ಲೆಬನಾನ್ ಗಡಿಯ ಒಳಗೂ ಕೂಡ ಕೈ ಹಾಕಿದೆ. ಲೆಬನಾನ್ ಗಡಿಯುದ್ದಕ್ಕೂ ಒಂದು ದೊಡ್ಡ ಬಫರ್ ಝೋನ್ ನಿರ್ಮಾಣ ಮಾಡ್ತಾ ಇದೆ. ಖಾಮೆನೈ ಹತ್ಯೆಗೆ ಪ್ರತಿಕಾರವಾಗಿ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ಭೂ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ಗಡಿ ಗ್ರಾಮಗಳ ರಕ್ಷಣೆಗಾಗಿ ಲೆಬನಾನ್ ಗಡಿಯ ಒಳಗೆ ಆಯಕಟ್ಟಿನ ಜಾಗಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇದು ಮುಂದೆ ಬಫರ್ ಝೋನ್ ನಿರ್ಮಾಣ ಮಾಡೋಕೆ ಮಾಡ್ತಿರೋ ದಾಳಿ ಅಂತ ಇಸ್ರೇಲ್ ಘೋಷಿಸಿದೆ. ಅದರ ಭಾಗವಾಗಿ ಅನೇಕ ಜಾಗಗಳನ್ನು ಈಗ ಆಲ್ರೆಡಿ ಸೀಸ್ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ 2024ರ ಯುದ್ಧದಲ್ಲೇ ಇಸ್ರೇಲ್ ಲೆಬನಾನ್ನ 5 ಪ್ರಮುಖ ಆಯಕಟ್ಟಿನ ಜಾಗಗಳನ್ನು ವಶಕ್ಕೆ ತಗೊಂಡಿತ್ತು. ಆ 5 ಜಾಗಗಳಿಂದ ಇಸ್ರೇಲ್ ಹಿಂದೆ ಸರಿಬೇಕು ಅಂತ ಹೆಜ್ಬುಲ್ಲಾ ಹೇಳಿತ್ತು. ಆದರೆ ಕದನ ವಿರಾಮ ಒಪ್ಪಂದ ಆದಾಗ ಅದನ್ನು ಇಸ್ರೇಲ್ ಬಿಟ್ಕೊಟ್ಟಿತ್ತು. ಈಗ ಆ ಕದನ ವಿರಾಮ ಇಲ್ಲವಾಗಿದೆ. ಹೀಗಾಗಿ ಇಸ್ರೇಲ್ ಇದನ್ನು ಪೂರ್ತಿ ವಶಕ್ಕೆ ತಗೊಂಡು ಅದನ್ನು ಬಫರ್ ಝೋನ್ ಥರ ಮಾಡ್ಕೊಳ್ತಾ ಇದೆ. ಇನ್ನು ಇದೇ ಲೆಬನಾನ್ ಮೇಲೆ ಇಸ್ರೇಲ್ ವಾಯುಸೇನೆ ಕೂಡ ದಾಳಿ ಮಾಡ್ತಿದೆ. ಆರಮೌನ್ ಮತ್ತು ಸಾದಿಯಾತ್ ಸಿಟಿಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ 6 ಜನ ಪ್ರಾಣ ಕಳ್ಕೊಂಡಿದ್ದು 8 ಜನ ಗಾಯಗೊಂಡಿದ್ದಾರೆ. ಇದರ ಜೊತೆಗೆ ಲೆಬನಾನ್ನ ಹಜ್ಮಿಯೆ ಅನ್ನೋ ಕಡೆ ಇದ್ದ ಹೋಟೆಲ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಈ ಸಂಘರ್ಷದಲ್ಲಿ ಅಮೆರಿಕದ 3 F-15 ಈಗಲ್ ಯುದ್ಧ ವಿಮಾನಗಳು ಪತನ ಆಗಿದ್ವು. ಈ ಪತನದ ಬಗ್ಗೆ ಹೊಸ ಮಾಹಿತಿ ಬರ್ತಾ ಇದೆ. ಈ ವಿಮಾನಗಳನ್ನು ಕುವೈತ್ನ
FA-18 ಹಾರ್ನೆಟ್ ಯುದ್ಧ ವಿಮಾನವೇ ಹೊಡೆದು ಹಾಕಿದೆ ಅಂತೇಳಿ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಯುದ್ಧದ 3ನೇ ದಿನ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡ್ತಾ ಇತ್ತು. ಈ ವೇಳೆ ಗೊಂದಲ ಉಂಟಾಗಿ ಆಕಸ್ಮಿಕವಾಗಿ ಈ ಘಟನೆಯಾಗಿದೆ. ಕುವೈತ್ನ ಪೈಲಟ್ ಮಾಡಿದ ಸಣ್ಣ ತಪ್ಪು ಲೆಕ್ಕಾಚಾರದಿಂದ ಅಮೆರಿಕದ 3 ಜೆಟ್ಗಳ ಮೇಲೆ ಮಿಸೈಲ್ ಲಾಂಚ್ ಆಯಿತು. ಪರಿಣಾಮ ಆ ಜೆಟ್ಗಳು ಕುವೈತ್ ಗಡಿಯಲ್ಲಿ ಪತನ ಆದವು. ಆದರೆ ಅದೃಷ್ಟವಶಾತ್ ಪೈಲಟ್ ಬಚಾವಾಗಿದ್ದಾರೆ ಅಂತ ಅಮೆರಿಕದ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಅಂತ. ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ವೈಟ್ ಹೌಸ್ಗೆ ಹೋಗಿ ಟ್ರಂಪ್ರನ್ನ ಮೀಟ್ ಆಗಿದ್ದಾರಲ್ಲ, ಈ ವೇಳೆ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ತಾ ಇರೋ ದಾಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಇದಕ್ಕೆ ಅಗೇನ್ ಇರಾನ್ ಆಕ್ರೋಶ ವ್ಯಕ್ತಪಡಿಸಿದೆ. ಈಗ ಒತ್ತಡಕ್ಕೊಳಗಾಗಿ ಜರ್ಮನಿ ಮತ್ತು ಕೆಲ ಯುರೋಪಿಯನ್ ರಾಷ್ಟ್ರಗಳು ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಮುಂದೊಂದು ದಿನ ಯುರೋಪಿಯನ್ ರಾಷ್ಟ್ರಗಳು ತಪ್ಪು ನಿರ್ಧಾರ ಮಾಡಿದ್ದು ಯುದ್ಧಾಪರಾಧಿಗಳಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಮಾತು ಕೇಳಬೇಕಾಗತ್ತೆ. ನಾಸಿ ಕಾಲದ ಅಗ್ರೆಷನ್ನ ಯುರೋಪಿಯನ್ ಯೂನಿಯನ್ ತೋರಿಸಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಇಸ್ರೇಲ್ ದಾಳಿಗೆ ಬಲಿಯಾದ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ನಡೀತಾ ಇದೆ. ಅವರ ಜನ್ಮಸ್ಥಳ ಮಶ್ಹದ್ನಲ್ಲೇ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಖಾಮೆನಿ ಇಚ್ಛೆಯಂತೆ ಮಶ್ಹದ್ನ ಪವಿತ್ರ ಇಮಾಮ್ ರೆಜಾ ದರ್ಗಾದಲ್ಲಿ ಅವರ ತಂದೆ ಸಮಾಧಿ ಪಕ್ಕದಲ್ಲೇ ಇವ್ರನ್ನ ಸಮಾಧಿ ಮಾಡಲಾಗುತ್ತೆ. ಇದಕ್ಕೂ ಮುನ್ನ ಟೆಹರಾನ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಬೃಹತ್ ಕಾರ್ಯಕ್ರಮ ನಡೆಸೋಕೆ IRGC ತಯಾರಿ ನಡೆಸ್ತಾ ಇದೆ ಅಂತ ಇರಾನಿಯನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆದರೆ ಅಂತಿಮ ಸಂಸ್ಕಾರ 12 ಗಂಟೆ ಮಧ್ಯರಾತ್ರಿಗೆ ಆಗಬಹುದು. 4 ಮತ್ತು 5ನೇ ತಾರೀಕಿನ ನಡುವೆ ಮಧ್ಯರಾತ್ರಿಗೆ ಆಗಬಹುದು ಅಂತೆಲ್ಲ ಚರ್ಚೆ ಇದೆ. ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಈ ನಡುವೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಮಹಾನಿರ್ದೇಶಕ ರಫೇಲ್ ಗ್ರಾಸಿ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ನಾನು ಬಹಳ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಾಗಿದೆ. ಇರಾನ್ ಅಣು ಬಾಂಬನ್ನು ತಯಾರು ಮಾಡಿರೋ ಬಗ್ಗೆ, ಆಲ್ರೆಡಿ ಮಾಡ್ತಿರೋದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಆದರೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಯುರೇನಿಯಮನ್ನು ಎನ್ರಿಚ್ ಮಾಡಿ ಇಟ್ಕೊಂಡಿದೆ. ಅಣುಬಾಂಬ್ ತಯಾರಿಸೋ ಹತ್ತಿರಕ್ಕೆ ಹೋಗುವಷ್ಟು ಯುರೇನಿಯಂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಅವರ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳಿಗೆ ಹೋಗಿ ನೋಡಿ ಪರಿಶೀಲನೆ ಮಾಡೋಕ್ಕೆ ಅವರು ನಮಗೆ ಚಾನ್ಸ್ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಇವೆರಡು ಕಳವಳಕಾರಿ ವಿಚಾರವೇ. ಈ ಕಾರಣದಿಂದಲೇ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಶಾಂತಿಯುತ ಕೆಲಸಕ್ಕೇನೆ ಅನ್ನೋದ್ರ ಬಗ್ಗೆ ನಮಗೆ ಫುಲ್ ಕ್ಲಾರಿಟಿ ಇಲ್ಲ. ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರು ನೋಡೋಕೆ ನಮಗೆ ತೋರಿಸ್ತಾ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಸ್ನೇಹಿತರೆ, ಫಾರಿನ್ ಎಜುಕೇಷನ್ನ ಆಸಕ್ತಿ ನಿಮಗಿದ್ರೆ ಗ್ಲೋಬಲ್ ಡಿಗ್ರೀಸ್ನವರ ಈ ಈವೆಂಟ್ ಫ್ರೀ ಎಂಟ್ರಿ ಇರುತ್ತೆ, ನಿಮಗೆ ಹೆಲ್ಪ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಕೂಡ ಇದೆ ಅವ್ರದ್ದು. ಮಿಡಲ್ ಈಸ್ಟರ್ನ್ ಸಂಘರ್ಷದಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗಿರೋ ಪಾಕಿಸ್ತಾನ ಹೊಸ ಹೇಳಿಕೆ ಕೊಟ್ಟಿದೆ. ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಮಂತ್ರಿ ಇರಾನ್ ಸೌದಿ ಮೇಲೆ ದಾಳಿ ಮಾಡಬಾರದು ಅಂತ ಹೇಳಿದ್ದಾರೆ. ಈ ಹಿಂದೆ ಸೌದಿ ಅರೇಬಿಯಾದೊಂದಿಗೆ ಪಾಕ್ ಮಾಡಿಕೊಂಡಿರೋ ರಕ್ಷಣಾ ಒಪ್ಪಂದದ ಬಗ್ಗೆ ನಾವು ಇರಾನ್ಗೆ ಹೇಳಿದ್ವಿ. ನೋಡಿ, ಸೌದಿ ಮೇಲೆ ದಾಳಿ ಮಾಡಿದ್ರೆ ಅದು ಪಾಕ್ ಮೇಲೆ ದಾಳಿ ಮಾಡೋದು ಹಾಗಾಗತ್ತೆ ಅಂತ ನಾವು ಇರಾನಿಗೆ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇರಾನ್ ಹೊಡಿತಾ ಇದೆಯಲ್ಲ, ದಾಳಿ ಮಾಡ್ತೀರಾ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇರಾನ್ ವಿರುದ್ಧ ಯುದ್ಧ ಮಾಡ್ತಾರ ಪಾಕ್ನವರು, ಬಾಯಿನೇ ಬಿಡ್ತಾ ಇಲ್ಲ. ಹಾಗೆ ವಾಟ್ಸಾಪ್ ಮೂಲಕ ಇರಾನ್ ವಿದೇಶಾಂಗ ಸಚಿವರೊಂದಿಗೆ ಸಂಪರ್ಕದಲ್ಲಿದ್ದೀವಿ, ಸಂಘರ್ಷವನ್ನು ಶಮನ ಮಾಡೋಕ್ಕೆ ಪಾಕ್ ಪ್ರಯತ್ನ ನಡೆಸ್ತಾ ಇದೆ ಅಂತ ಕೂಡ ಇಶಕ್ದಾರ್ ಹೇಳಿದ್ದಾರೆ. ಮೂರ್ಖರ ಅಂತ ಹೆಂಗೆ, ಯಾವ ಆ್ಯಪ್ ಯೂಸ್ ಮಾಡ್ತೀವಿ ಅಂತೆಲ್ಲ ಹೇಳೋ ಅವಶ್ಯಕತೆ ಇದೆಯಾ ಮೀಡಿಯಾಗೆ? ಹೆಂಗೆ ಸಂಪರ್ಕದಲ್ಲಿದ್ದೀವಿ ಅಂತೇಳಿ ಫಾರಿನ್ ಮಿನಿಸ್ಟರ್ ಹಂಗೆ ಹೇಳ್ತಾರೆ, ಟಚ್ಚಲ್ಲಿದ್ದೀವಿ ಅಂತ ಹೇಳ್ತಾರೆ, ಮಾತಾಡ್ತಿದ್ದೀವಿ ಅಂತ ಹೇಳ್ತಾರೆ. ಲ್ಯಾಂಡ್ಲೈನಲ್ಲಿ ಮಾಡಿದ್ದೀವ, ಸ್ಯಾಟಲೈಟ್ ಫೋನಲ್ಲಿ ಮಾಡಿದ್ದೀವ, SMS ಅಲ್ಲಿ ಮಾತಾಡ್ತಿದ್ದೀವ, ವಾಟ್ಸಪ್ಪಲ್ಲಿ ಮಾತಾಡ್ತಿದ್ದೀವ, ಅಥವಾ ಪಾರಿವಾಳದ ಖಾಲಿ ಹಗ್ಗ ಕಟ್ಟಿ ಕಳಿಸ್ತಾ ಇದ್ದೀವ ಚೀಟಿನ, ಅದೆಲ್ಲ ಯಾರು ಮೆಥಡ್ನ ಹೇಳ್ತಾರ? ವಾಟ್ಸಪ್ ಮೂಲಕ ಮಾತಾಡ್ತಿದ್ದಾರಂತೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮತ್ತು ಇರಾನ್ ವಿದೇಶಾಂಗ ಸಚಿವರು. ಇಸ್ರೇಲ್ ಮೇಲೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಗಂಭೀರ ಆರೋಪ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ಇದೆಯಲ್ಲ ಇಸ್ರೇಲ್ದು, ಇದರ ಹಿಂದೆ ಝೈನಿಸ್ಟ್ ಪ್ಲಾನ್ ಇದೆ. ಅಂದರೆ ಇಸ್ರೇಲ್ನ ಸಂಚಿದೆ. ಇಲ್ಲಿ ಇರಾನ್ ಮತ್ತು ಪಾಕಿಸ್ತಾನ ಬಾರ್ಡರ್ ಶೇರ್ ಮಾಡ್ತಾರಲ್ಲ, ಪಾಕಿಸ್ತಾನದ ಪಕ್ಕಕ್ಕೆ ಆ ಕಡೆ ಪಶ್ಚಿಮಕ್ಕೆ ಅಫ್ಘಾನಿಸ್ತಾನ ಆಮೇಲೆ ಇರಾನ್ ಬರ್ತಾರಲ್ಲ, ಸೊ ಆ ಪ್ರದೇಶವನ್ನು ಪೂರ್ತಿ ಅಸ್ಥಿರ ಮಾಡಿಬಿಟ್ಟು ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿ ನೆಕ್ಸ್ಟ್ ಭಾರತ, ಅಫ್ಘಾನಿಸ್ತಾನ್, ಇರಾನ್ ಈ 3 ರಾಷ್ಟ್ರಗಳು ಒಂದಾಗಿ ಪಾಕಿಸ್ತಾನವನ್ನು ಸುತ್ತುವರಿತಾರೆ. ಹೀಗಾಗಿ ನಮ್ಮ ಪಾಕ್ ಬಾರ್ಡರ್ಗಳು ಅನ್ಸೇಫ್ ಆಗ್ಬೋದು. ಆಗ ಎಲ್ಲ ಕಡೆಯಿಂದಲೂ ಶತ್ರುಗಳು ನಮ್ಮನ್ನ ಮುಗಿಸೋಕೆ ಹೊಂಚು ಹಾಕ್ತಿದ್ದಾರೆ. ಕೇರ್ಫುಲ್ ಆಗಿರಬೇಕು ನಾವು. ನಮ್ಮ ಪರಮಾಣು ಶಕ್ತಿ ಇದೆಯಲ್ಲ, ಅದೇ ನಮ್ಮನ್ನ ಕಾಪಾಡ್ತಿರೋದು. ಇಸ್ರೇಲಿಂದ ನಮ್ಮನ್ನ ಕಾಪಾಡ್ತಿರೋದು ಅದೊಂದೇ. ಪ್ಯಾಲೆಸ್ತೈನ್ ಸ್ವತಂತ್ರ ರಾಷ್ಟ್ರಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ. ಈಗಲಾದರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಹೊಡೆದಾಟ ಬಿಟ್ಟು ಒಂದಾಗಬೇಕು ಅನ್ನೋ ಕರೆ ಕೊಟ್ಟಿದ್ದಾರೆ ಇವರು. ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರ ನೆರವಿಗಾಗಿ ವಿದೇಶಾಂಗ ಸಚಿವಾಲಯ ದಿಲ್ಲಿಯಲ್ಲಿ ಸ್ಪೆಷಲ್ ಕಂಟ್ರೋಲ್ ರೂಮ್ ಸ್ಥಾಪಿಸಿದೆ. ಗಲ್ಫ್ ರಾಷ್ಟ್ರಗಳಲ್ಲಿರೋ ಭಾರತೀಯ ಪ್ರಜೆಗಳಿಗೆ 24/7 ಕೆಲಸ ಮಾಡುತ್ತೆ. ಕುಖ್ಯಾತ ಲೈಂಗಿಕ ಪ್ರಕರಣ ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಈ ಫೈಲ್ಸ್ನಲ್ಲಿ ಹೆಸರಿದ್ದ ರಷ್ಯಾದ ಉದ್ಯಮಿ ಒಮರ್ ಝೈಬ್ರಲ್ಲೋ ಮಾಸ್ಕೋದ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇವರ ಮೃತದೇಹದ ಬಳಿ ಪಿಸ್ತೂಲ್ ಕೂಡ ಸಿಕ್ಕಿದೆ. ಮೇಲ್ನೋಟಕ್ಕೆ ಇದು ಅವರೇ ಮಾಡ್ಕೊಂಡಿರೋ ಕೃತ್ಯ ಇರಬಹುದು ಅಂತ ಹೇಳ್ತಿದ್ದಾರೆ.
ಆದರೆ ಎಪ್ಸ್ಟೀನ್ನ ಮಾಜಿ ಗೆಳತಿ ಗಿಸ್ಲಿನ್ ಮ್ಯಾಕ್ಸ್ವೆಲ್ ಜೊತೆಗೆ ನಿಕಟ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಆರೋಪ ಇದೆ. ಅಷ್ಟು ಮಾತ್ರ ಅಲ್ಲ, ಇವರು ಹಿಂದೆ ರಷ್ಯಾದಲ್ಲಿ ಸಂಸದರು ಆಗಿದ್ರು. 2000ನೇ ಇಸವಿಯಲ್ಲಿ ಪುಟಿನ್ ವಿರುದ್ಧ ಅಧ್ಯಕ್ಷೀಯ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ರು. ಈಗ ಈ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಎಪ್ಸ್ಟೀನ್ ಫೈಲ್ ಕಾರಣ ಅಥವಾ ಪುಟಿನ್ ವಿರುದ್ಧ ಸ್ಪರ್ಧೆ ಮಾಡಿದಕ್ಕೆ ಇವರಿಗೆ ಟಿಕೆಟ್ ಕೊಡ್ಲಾಯ್ತಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಇನ್ನು ಯಶ್ರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಈಗ ಪೋಸ್ಟ್ ಪೋನ್ ಆಗಿದೆ. ಮಾರ್ಚ್ 19ಕ್ಕೆ ರಿಲೀಸ್ ಆಗೋಕೆ ಸ್ಕೆಡ್ಯೂಲ್ ಆಗಿತ್ತು. ಅದನ್ನ ಈಗ ಜೂನ್ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಯಶ್ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಧುರಂಧರ್ ಬರ್ತಿದೆ ಅಂತನಾ? ಇಲ್ಲ, ಆ ಕಾರಣ ಕೊಡ್ತಾ ಇಲ್ಲ ಅವರು. ಮಿಡಲ್ ಈಸ್ಟ್ ನಲ್ಲಿರೋ ಉದ್ವಿಗ್ನತೆ ಮತ್ತು ಅನಿಶ್ಚಿತತೆಯಿಂದ ನಾವೇನು ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲಿ ಅಂತ ಹೇಳಿ ಗುರಿ ಇಟ್ಕೊಂಡಿದ್ವಿ, ಅದಕ್ಕೆ ಅಡ್ಡಿ ಆಗ್ತಾ ಇದೆ. ಹೀಗಾಗಿ ಈ ನಿರ್ಧಾರ ಅಂತ ಯಶ್ ಅವರು ಹೇಳಿದ್ದಾರೆ. ಮಾರ್ಚ್ 19ಕ್ಕೆ ರಣವೀರ್ ಸಿಂಗ್ ಅವರ ಧುರಂಧರ್ 2 ಸಿನಿಮಾ ಮತ್ತು ಟಾಕ್ಸಿಕ್ 2 ಒಟ್ಟಿಗೆ ಸ್ಕೆಡ್ಯೂಲ್ ಆಗಿದ್ದು, ಸೇಮ್ ಡೇಟ್. ಫಸ್ಟ್ ಟಾಕ್ಸಿಕ್ದೆ ಆ ಡೇಟ್ಗೆ ಸೆಟ್ ಮಾಡಲಾಗಿತ್ತು. ಆದರೂ ಕೂಡ ಧುರಂಧರ್ 2 ನಾವು ಅದೇ ದಿನ ಬರ್ತೀವಿ ಅಂತ ಹೇಳಿದರು. ಹೈ ವೋಲ್ಟೇಜ್ ಕ್ಲಾಶ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೀಗ ಟಾಕ್ಸಿಕ್ ಡೇಟ್ ಚೇಂಜ್ ಮಾಡಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರು ದಾಳಿ ಮಾಡುವಾಗ ಬಳಸಿದ್ದ ಗೋಪ್ರೋ ಕ್ಯಾಮೆರಾ ಲಿಂಕ್ ನೇರವಾಗಿ ಚೈನಾಗೆ ಕನೆಕ್ಟ್ ಆಗಿತ್ತು ಅನ್ನೋದು NIA ತನಿಖೆಯಲ್ಲಿ ಗೊತ್ತಾಗಿದೆ. ಈ ಕ್ಯಾಮರಾವನ್ನು ಮೊದಲು ಚೈನಾದಲ್ಲಿ ಆಕ್ಟಿವೇಟ್ ಮಾಡಲಾಗಿತ್ತು. ಚೈನಾ ಡಿಸ್ಟ್ರಿಬ್ಯೂಟರ್ಗೆ ಲಿಂಕ್ ಇದೆ ಈ ಗೋಪ್ರೋ ಡಿವೈಸ್. ನಂತರ ಅದು ಉಗ್ರರ ಕೈಗೆ ತಲುಪಿದೆ. ನೇರವಾಗಿ ಭಾರತದಲ್ಲಿ ಮಾರಾಟ ಆಗಿಲ್ಲ. ಈ ಕ್ಯಾಮರಾವನ್ನು ಬಳಸಿಕೊಂಡು ಉಗ್ರರು ದಾಳಿಗೂ ಮುನ್ನ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ರು. ದಾಳಿಗೆ ಸ್ಕೆಚ್ ಕೂಡ ಹಾಕಿದ್ರು. ಸದ್ಯ ಇದಕ್ಕೆ ಚೀನಾ ಲಿಂಕ್ ಇರೋದ್ರಿಂದ, ಇಲ್ಲೇ ಮೊದಲು ಆಕ್ಟಿವೇಟ್ ಆಗಿರೋದ್ರಿಂದ ಅದರ ಇನಿಷಿಯಲ್ ರೆಕಾರ್ಡ್ಗಳು ಚೀನಾದ ಜುಡಿಷಿಯಲ್ ವ್ಯಾಪ್ತಿಗೆ ಬರ್ತವೆ. ಆ ಡೇಟಾನ ಭಾರತ ನೇರವಾಗಿ ಪಡೆಯಕ್ಕೆ ಆಗಲ್ಲ. ಹೀಗಾಗಿ ಭಾರತದ ಕೋರ್ಟ್ ಈಗ ಚೈನಾ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಈ ಮಾಹಿತಿ ಸಿಕ್ಕಾಗ ಈ ಕ್ಯಾಮ್ರಾ ಯಾರು ತಗೊಂಡು ಚೈನಾದಲ್ಲಿ ಯಾರಿದನ್ನು ಆಪರೇಟ್ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪಾಕ್ ಉಗ್ರ ಸಂಘಟನೆಯೊಂದಿಗೆ ಚೀನಾದ ಲಿಂಕ್ ಕೂಡ ಇದೆಯಾ, ಅವರು ಕೂಡ ಗೊತ್ತಿದ್ದು ಹೆಲ್ಪ್ ಮಾಡಿದಾರಾ ಅನ್ನೋದು ಈಗ ಅನುಮಾನಕ್ಕೆ, ಪ್ರಶ್ನೆಗಳಿಗೆ ಕಾರಣ ಆಗ್ತಿರುವಂತ ವಿಚಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಎಲ್ಲ ಅಪ್ಡೇಟ್ ತಲುಪಿಸೋ ಪ್ರಯತ್ನ ಮಾಡಿದೀವಿ. ನೆಕ್ಸ್ಟ್ ಕೂಡ ಬರೋ ಎಲ್ಲ ಮಾಹಿತಿಯನ್ನು ನಿಮಗೆ ಕ್ವಿಕ್ ಆಗಿ ತಲುಪಿಸ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗಾದ ಪ್ರೀಮಿಯಂ ಮೆಂಬರ್ ಆಗೋದನ್ನ, ಆ ನಾಲೆಜ್ ಕಮ್ಯುನಿಟಿಯನ್ನ ಸೇರೋದನ್ನ ಕನ್ಸಿಡರ್ ಮಾಡ್ಬೋದು. ಆಗ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.